ವೀಕ್ಷಕರೇ, ಕನಸಿನ ಮನೆ ಪ್ರಾಪರ್ಟಿ ಶೋಗೆ ಸ್ವಾಗತ. ನಾನು ಶ್ವೇತಾ. ಹೇಳ್ಕೊಳ್ಳೋಕೊಂದೂರು, ತಲೆ ಮೇಲೆ ಒಂದು ಸೂರಿದ್ರೆ ಸಾಕು, ಮನುಷ್ಯ ನೆಮ್ಮದಿಯಿಂದ ಜೀವನ ನಡೆಸಬಹುದು. ನಮ್ಮ ಬದುಕಿಗೆ ಆಸರೆಯಾಗಿ, ಕಷ್ಟ ಕಾಲದಲ್ಲಿ ಆಸ್ತಿಯಾಗಿ ಮನೆ ನಮ್ಮ ಜೊತೆಗಿರುತ್ತೆ. ಹಾಗಾದ್ರೆ ನಿಮ್ಮ ಕನಸಿನ ಮನೆಯನ್ನ ನನಸುಗೊಳಿಸುವಂತಹ ವಿಶೇಷ ಕಾರ್ಯಕ್ರಮ ಪ್ರಾಪರ್ಟಿ ಶೋಗೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಕನಸಿನ ಮನೆ ನನಸಾಗಬೇಕು ಅಂದರೆ ಟ್ರಾನ್ಸಿಟಿ ಡೆವಲಪರ್ಸ್ ನಮ್ಮ ಜೊತೆಗಿರಬೇಕು. ಸೊ ಟ್ರಾನ್ಸಿಟಿ ಡೆವಲಪರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನಂದಗೋಪಾಲ್ ಅವರಿದ್ದಾರೆ. ನಂದಗೋಪಾಲ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ನಂದಗೋಪಾಲ್ ಅವರೇ, ಮೊದಲಿಗೆ ಖುಷಿ ಸುದ್ದಿ ಕೊಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಹೊಸ ಪ್ರಾಜೆಕ್ಟ್ ಬಗ್ಗೆ ನಮ್ಗೆ ಕ್ಲೂ ಕೊಟ್ಟಿದ್ದೀರಾ. ಸೊ ಯಾವ ಪ್ರಾಜೆಕ್ಟ್ ಅದು ಅಂತ? ಖಂಡಿತ. ನಮ್ಮ ಹೊಸ ಪ್ರಾಜೆಕ್ಟು ಈಗ ಲಾಂಚ್ ಆಗ್ತಾ ಇರೋದು ರಾಯಲ್ ಪ್ಯಾರಡೈಸ್ ಅಂತಕ್ಕಂಥ ಪ್ರಾಜೆಕ್ಟು. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಂದು ಟುವರ್ಡ್ಸ್ ನಂದಿ ಹಿಲ್ಸ್, ಅಂದರೆ ಫುಟ್ ಆಫ್ ದಿ ನಂದಿ ಹಿಲ್ಸ್ ಹತ್ರ ಇರ್ತಕ್ಕಂಥ ಪ್ರಾಜೆಕ್ಟು. ಇದು DC ಕನ್ವರ್ಟೆಡ್ ವಿತ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ನಿಂದ ಕೂಡಿರ್ತಕ್ಕಂಥ ಪ್ರಾಜೆಕ್ಟು. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸಲ್ಲಿ ಇಟ್ಸ್ ಅ ಕಂಪ್ಲೀಟ್ಲಿ ರೆಸಿಡೆನ್ಷಿಯಲ್, ಗೇಟೆಡ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್. ಆ್ಯಂಡ್ ಇಲ್ಲಿ ನಿಮಗೆ 30-40, 30-50 ಮತ್ತು 60-40 ಈ ಎಲ್ಲ ಡೈಮೆನ್ಷನ್ಸಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು. ಆ್ಯಂಡ್ ಆ್ಯಸ್ ಅ ಲಾಂಚ್ ಆಫರ್ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸಲ್ಲಿ 849 ಪರ್ ಸ್ಕ್ವೇರ್ ಫೀಟಲ್ಲಿ ಲಾಂಚ್ ಮಾಡಿದ್ದೀವಿ. ಮತ್ತು ಇಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ನಡೀತಾ ಇರ್ತಕ್ಕಂಥ ಬುಕಿಂಗ್ಸ್ಗೆ ಎವ್ರಿ ಬುಕಿಂಗ್ ಆ್ಯಸ್ ಅ ಲಾಂಚ್ ಆಫರ್ ಒಂದು ಗೋಲ್ಡ್ ಕಾಯಿನ್ಸ್ ಕೂಡ ಕೊಡ್ತಾ ಇದ್ದೀವಿ. ಆಮೇಲೆ ಆ್ಯಸ್ ಎ ಸೆಡ್ ಲೋನ್ ಕೂಡ ಸೌಲಭ್ಯ ಇದೆ ಇಲ್ಲಿ. SBI ಇರ್ಬೋದು, ICICI ಬ್ಯಾಂಕ್ ಇರ್ಬೋದು, ಮತ್ತು ಆಕ್ಸಿಸ್ ಬ್ಯಾಂಕ್ ಮತ್ತು ಇಂಡಿಯಾ ಬುಲ್ಸ್, ಈ ಎಲ್ಲ ಬ್ಯಾಂಕ್ಸಿಂದ ಲೋನ್ ಫೆಸಿಲಿಟೀಸ್ ಇದೆ. ಸೊ ದ ಬ್ಯೂಟಿ ಆಫ್ ದಿ ಪ್ರಾಜೆಕ್ಟ್ ಈಸ್ ಇದು ಫುಟ್ ಆಫ್ ದಿ ನಂದಿ ಹಿಲ್ಸ್ ಅಂತ ಬರ್ತಾ ಇರ್ತಕ್ಕಂಥ ಪ್ರಾಪರ್ಟಿ. ಆ್ಯಂಡ್ ಆ್ಯಸ್ ಎ ಸೆಡ್ ಲಾಂಚ್ ಆಫರ್ ಕೂಡ ಇದೆ. ಖಂಡಿತ. ಹಾಗಾದರೆ ನಂದಿ ಹಿಲ್ಸ್ ಬಳಿ ಆಯೋಜಿತವಾಗಿರುವಂತಹ ರಾಯಲ್ ಪ್ಯಾರಡೈಸ್ ನೋಡೋದಕ್ಕೆ ಯಾವ ರೀತಿ ಕಾಣ್ತಾ ಇದೆ ದೃಶ್ಯ ರೂಪದಲ್ಲಿ, ಬಹುಶಃ ವೀಕ್ಷಕರು ನೋಡೋದಕ್ಕೂ ಕಾಯ್ತಾ ಇರ್ತಾರೆ. ಸೊ ಮತ್ತೆ ಯಾಕೆ ಬನ್ನಿ ನೋಡೋಣ. ಸೊ ರಾಯಲ್ ಪ್ಯಾರಡೈಸ್ ಪ್ರಾಜೆಕ್ಟನ್ನು ನೋಡ್ಕೊಂಡ್ಬಂದ್ವಿ. ರಾಯಲ್ ಪ್ಯಾರಡೈಸ್ ಅನ್ನೋದು ಯಾವಾಗ ಶುರುವಾಗಿದೆ, ಈಗ ಕಂಪ್ಲೀಟ್ ಆಗಿದೆಯಾ ಅಥವಾ ಯಾವ ಹಂತದಲ್ಲಿದೆ ಅಂತ? ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ ಡೆವಲಪ್ಮೆಂಟ್ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಲಾಂಚ್ ಅಂತ ಹೇಳಿದ್ರೆ ಇವತ್ತೇ ಲಾಂಚ್ ಅಂತ ಆಗ್ತಾ ಇರೋದು ಅಫಿಷಿಯಲಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಆ್ಯಂಡ್ ಆ್ಯಸ್ ಎ ಸೆಡ್ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ನಲ್ಲಿ ಇಟ್ಸ್ ಆಲ್ರೆಡಿ ಕಂಪ್ಲೀಟ್ಲಿ DC ಕನ್ವರ್ಟೆಡ್ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವಲ್ಸಿಂದ ಕೂಡಿರ್ತಕ್ಕಂಥ ಪ್ರಾಜೆಕ್ಟು, ಮತ್ತು ಬ್ಯಾಂಕ್ ಲೋನ್ ಫೆಸಿಲಿಟಿ ಕೂಡ ಇದೆ. ಸೊ ನಮ್ಮ ವೀಕ್ಷಕರಿಗೆ ಆ್ಯಸ್ ಅ ಲಾಂಚ್ ಆಫರ್ 849 ಪರ್ ಸ್ಕ್ವೇರ್ ಫೀಟಲ್ಲಿ ಕೊಡ್ತಾ ಇದ್ದೀವಿ. ಸೊ ಇಟ್ ಈಸ್ ಸಿಚುವೇಟೆಡ್ ಅಟ್ ದಿ ಫುಟ್ ಹಿಲ್ಸ್ ಆಫ್ ನಂದಿ ಹಿಲ್ಸ್ ಅಂತ ಹೇಳ್ಬೋದು. ಆಮೇಲೆ ಡೆವಲಪ್ಮೆಂಟ್ ವರ್ಕು ನೀವು ಈಗಲೇ ನೋಡಿದಾಗೆ ಆಲ್ಮೋಸ್ಟ್ ಫುಲ್ ಸ್ವಿಂಗಲ್ಲಿ ನಡೀತಾ ಇದೆ. ಸೊ ಮೋಸ್ಟ್ ಪ್ರಾಬಲಿ ಇನ್ ಅನದರ್ 2-3 ಮಂತ್ಸ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ದಿ ಪ್ರಾಜೆಕ್ಟ್ ವುಡ್ ಬಿ ಡನ್. ಸೊ ಕಸ್ಟಮರ್ಸ್ಗೆ ಆ್ಯಸ್ ಅ ಅರ್ಲಿ ಬರ್ಡ್ ಆಫರ್ ಈ ಪರ್ಟಿಕ್ಯುಲರ್ ಪ್ರೈಸಸಲ್ಲಿ ಬರ್ತಾ ಇದೆ. ಸೊ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ಖಂಡಿತ ಒಂದು ಲಾಂಚ್ ಆಫರ್ ಸಿಗುತ್ತೆ, ಮತ್ತು ಬುಕ್ಕಿಂಗ್ ಮಾಡ್ತಾ ಇರ್ತಕ್ಕಂಥ ಕ್ಲೈಂಟ್ಸ್ಗೆ ಗೋಲ್ಡ್ ಕಾಯಿನ್ಸ್ ಕೂಡ ಕೊಡ್ತಾ ಇದ್ದೀವಿ. ಸೊ ಇಟ್ಸ್ ಅ ನೈಸ್ ಪ್ರಾಜೆಕ್ಟ್. ರಾಯಲ್ ಪ್ಯಾರಡೈಸ್ನಲ್ಲಿ ಯಾವ್ಯಾವ ಡೈಮೆನ್ಷನಲ್ಲಿ ಈಗ ಅವೈಲೇಬಲ್ ಇದೆ, ಎಷ್ಟು ಅವೈಲೇಬಲ್ ಇದೆ ಅಂತ? ಖಂಡಿತ. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ನಲ್ಲಿ 30-40, 30-50 ಮತ್ತು 60-40 ಈ ಎಲ್ಲ ಡೈಮೆನ್ಷನ್ಸಲ್ಲಿ ಅವೈಲಬಿಲಿಟೀಸ್ ಇದೆ. ಆ್ಯಂಡ್ ಆ್ಯಸ್ ಅ ಸೆಡ್ ಬುಕ್ ಮಾಡ್ತಕ್ಕಂಥ ಎಲ್ಲ ಕ್ಲೈಂಟ್ಸ್ಗೂ ಗೋಲ್ಡ್ ಕಾಯಿನ್ ಆಫರ್ಸ್ ಕೊಡ್ತಾ ಇದ್ದೀವಿ. ಮತ್ತು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಜಸ್ಟ್ ಅರೌಂಡ್ 10 to 15 ಮಿನಿಟ್ಸ್ ಡ್ರೈವ್ ಅಂತ ಹೇಳ್ಬೋದು. ಆಮೇಲೆ ನಮ್ಮ NH7 ಅಂದರೆ
ನ್ಯಾಷನಲ್ ಹೈವೇ 7 ಏನಿದೆ ಅಲ್ಲಿಂದ ಕೇವಲ ಒಂದು 3-4 ಕಿಲೋಮೀಟರ್ ರೇಡಿಯಸಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟ್ ಇದು. ಸೊ ರಾಯಲ್ ಪ್ಯಾರಡೈಸ್ ಡೆಫಿನೆಟ್ಲಿ ವ್ಯಾಲ್ಯೂ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಪರ್ಟಿಕ್ಯುಲರ್ ಏರಿಯಾಸಲ್ಲಿ ಆಲ್ರೆಡಿ ಸುಮಾರು ವಿಲ್ಲಾ ಪ್ರಾಜೆಕ್ಟ್ಸ್ಗಳು ನಡೀತಾ ಇದೆ ವಿಚ್ ಆರ್ ಆಲ್ ಇನ್ ಅ ಹ್ಯೂಜ್ ಪ್ರೈಸ್ ಟ್ಯಾಗ್. ಸೊ ಮತ್ತು ಇಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇರ್ಬೋದು, ಮತ್ತು ನಮ್ಮ ರಾಯಲ್ಸ್ ಪ್ಯಾರಡೈಸ್ ಪ್ರಾಜೆಕ್ಟ್ ಪಕ್ಕದಲ್ಲೇ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ಸೊ ಇನ್ ಟರ್ಮ್ಸ್ ಆಫ್ ರಿಸೈಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸಲ್ಲಿ ಡೆಫಿನೆಟ್ಲಿ ವ್ಯಾಲ್ಯೂ ಫಾರ್ ದರ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಗುಡ್ ರಿಟರ್ನ್ ಆನ್ ದರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಇದ್ರ ಜೊತೆಗೆ ರಾಯಲ್ ಪ್ಯಾರಡೈಸ್ ಪ್ರಾಜೆಕ್ಟ್ ಜೊತೆಗೆ ಸಾಲದ ಸೌಲಭ್ಯ ಕೂಡ ಇದೆ ಅಂತ ಹೌದು. ಸೊ ಎಷ್ಟರ ಮಟ್ಟಿಗೆ ಅಂದರೆ ಲೋನ್ ಸಿಗಬಹುದು? ಸೊ ಅವರ ಸ್ಯಾಲರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ರೀತಿ ನಿಮ್ಮ ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತ ಹೇಳಿ? ಓಕೆ, ಇಲ್ಲಿ ರಾಯಲ್ ಪ್ಯಾರಡೈಸಲ್ಲಿ ನಮ್ಮಲ್ಲಿ ಬುಕ್ಕಿಂಗ್ ಪ್ರಾಸೆಸ್ ಅಂತ ಹೇಳಿದ್ರೆ ಫಸ್ಟು ಕ್ಲೈಂಟ್ಸ್ ಹೋಗಿ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಸೈಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಮಿನಿಮಮ್ ಒಂದು 10,000 rupees ಕೊಟ್ಟು ಬುಕ್ಕಿಂಗ್ ಮಾಡ್ಕೋತೀವಿ. ಸೊ ವಿ ಗಿವ್ ಆಲ್ಮೋಸ್ಟ್ 7 to 10 days ಟೈಮ್ ಫಾರ್ ದೆಮ್ ಟು ಕಮ್ ಆ್ಯಂಡ್ ಡೂ ದಿ ಸೇಲ್ ಅಗ್ರಿಮೆಂಟ್. ಅಂದರೆ 35% ಆಫ್ ದ ಟೋಟಲ್ ಕಾಸ್ಟ್ ಏನಿದೆ ಅದು ಬಂದು ಪೇಮೆಂಟ್ ಮಾಡಿ ಸೇಲ್ ಅಗ್ರಿಮೆಂಟ್ ಅಂತ ಮಾಡ್ಕೋಬೋದು. ಇದಾದ ನಂತರ ಲೋನ್ ಪ್ರಾಸೆಸಿಂಗ್ ಎಲ್ಲ ನಮ್ಮ ಸೇಲ್ಸ್ ಟೀಮೇ ಸಪೋರ್ಟ್ ಮಾಡುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ಆಕ್ಸಿಸ್ ಬ್ಯಾಂಕ್ ಇರ್ಬೋದು, ICICI ಬ್ಯಾಂಕ್ ಇರ್ಬೋದು, ಮತ್ತು ಇಂಡಿಯಾ ಬುಲ್ಸ್ ಇರ್ಬೋದು, ಈ ಎಲ್ಲ ಬ್ಯಾಂಕ್ಸಿಂದ ಅಪ್ರೂವಲ್ಸ್ ಇದೆ. ಸೊ ಬ್ಯಾಲೆನ್ಸ್ ಇರ್ತಕ್ಕಂಥ 65%ಗೆ ಡೆಫಿನೆಟ್ಲಿ ಅವರಲ್ಲಿ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಆದರೆ ಫಾರ್ಮ್ 16 ಇರುತ್ತೆ. ಸೊ ಸಟನ್ ರಿಕ್ವೈರ್ಡ್ ಚೆಕ್ ಲಿಸ್ಟ್ ಇರುತ್ತೆ ಬ್ಯಾಂಕ್ಸ್ದು. ಸೊ ಆ ಚೆಕ್ ಲಿಸ್ಟ್ ಎಲ್ಲ ನಾವು ಪ್ರಾಸೆಸಿಂಗ್ ಮಾಡಿ ಅವ್ರ ಡೋರ್ ಸ್ಟೆಪ್ಗೆ ವಿಲ್ ಗಿವ್ ದಿ ಸರ್ವಿಸ್. ಸೊ ಬ್ಯಾಲೆನ್ಸ್ 65% ಬ್ಯಾಂಕ್ ಲೋನ್ ಪ್ರೊಸೆಸ್ ಮುಖಾಂತರ ಮಾಡ್ಬೋದು. ಇಲ್ಲ ತಮ್ಮದೇ ಆದ ಓನ್ ಫಂಡಿಂಗಲ್ಲಿ ಮಾಡ್ತಕ್ಕಂಥ ಕ್ಲೈಂಟ್ಸ್ಗೆ ಸ್ವಲ್ಪ ಟೈಮ್ ಲೈನ್ ಬೇಕಾಗುತ್ತೆ ಅಂದರೆ 3 to 4 months ಟೈಮ್ ಕೂಡ ಕೊಡ್ತೀವಿ ಅವ್ರಿಗೆ ಬ್ಯಾಲೆನ್ಸ್ 65% ಪೇಮೆಂಟ್ ಮಾಡೋದಕ್ಕೆ. ಅಗೇನ್ಸ್ಟ್ ರಿಜಿಸ್ಟ್ರೇಷನ್ ಅವರು ಪೇಮೆಂಟ್ ಮಾಡ್ಬೋದು. ಓಕೆ, ಈಗ ನಂದಿ ಹಿಲ್ಸ್ ಬಳಿ ಅಂತ ಹೇಳಿದ್ರೆ ಈ ವಿಷಯ ಅಂದರೆ ನಿಮಗೆ ಹೇಗೆ, ಅಂದರೆ ನಂದಿ ಹಿಲ್ಸ್ ಬಳಿ ಮಾಡಬೇಕು ಅಂದ್ರೆ ಒಂಥರ ಪೀಸ್ಫುಲ್ ಆಗಿರುತ್ತೆ ಅಂತ ಅನ್ಸುತ್ತೆ? ಡೆಫಿನೆಟ್ಲಿ ಸಿ ಈಗ ಅಲ್ಲಿ ನಮ್ಮ ಇರ್ತಕ್ಕಂಥ ಪ್ರಾಜೆಕ್ಟ್ಸಲ್ಲಿ ನಾನು ಆಗಲೇ ಹೇಳಿದಾಗೆ ಸುಮಾರು ವಿಲ್ಲಾ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಬೇರೆ ಬೇರೆ ಡೆವಲಪರ್ಸ್ ಆರ್ ಡೂಯಿಂಗ್. ಸೊ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ವಿಲ್ಲಾ ಪ್ರಾಜೆಕ್ಟ್ಸ್ ಆಗೋದಕ್ಕೆ ಕಾರಣ ಮೇನ್ ದ ಎನ್ವೈರಾನ್ಮೆಂಟ್ ಆರ್ ದಿ ನೇಚರ್ ವಿಚ್ ಈಸ್ ಅವೈಲೇಬಲ್ ಔಟ್ ದೇರ್. ಸೊ ಬಿಕಾಸ್ ಆಫ್ ದಟ್ ಸುಮಾರು ವಿಲ್ಲಾ ಪ್ರಾಜೆಕ್ಟ್ಸ್ ಆಗ್ತಾ ಇದೆ. ಸೊ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ರೆಸಿಡೆನ್ಷಿಯಲ್ ಸೈಟ್ಸು ಕಂಪ್ಯಾರಿಟಿವ್ ಟು ದೋಸ್ ವಿಲ್ಲಾಸ್ ಡೆಫಿನೆಟ್ಲಿ ಕಸ್ಟಮರ್ಸ್ಗೆ ಹ್ಯೂಜ್ ಪ್ರೈಸ್ ವೇರಿಯೇಷನ್ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಕೊಡ್ತಾ ಇರ್ತಕ್ಕಂಥ ಪ್ರೈಸ್ ರೇಂಜ್ ಬಂದು ವೆರಿ 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 ಮಿನಿಮಮ್ ಕಾಸ್ಟು. ಸೊ ಅಲ್ಲಿ ನಡೀತಾ ಇರ್ತಕ್ಕಂಥ ವಿಲ್ಲಾ ಪ್ರಾಜೆಕ್ಟ್ಸ್ ನೋಡಿದಾಗ ಸಮ್ವೇರ್ ಸ್ಟಾರ್ಟ್ಸ್ ಫ್ರಮ್ 2 crores ಅಪ್ ಟು 6-7 crores ನಡೀತಾ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ಗಳಿವೆ ಅಲ್ಲಿ. ಸೊ ಆ ಒಂದು ಕಂಪ್ಯಾರಿಟಿವ್ ಮಾಡಿದಾಗ ಕ್ಲೈಂಟ್ಸ್ಗೆ ಡೆಫಿನೆಟ್ಲಿ ದೇ ಗೆಟ್ ದಿ ಬೆನಿಫಿಟ್ ಆಫ್ ಪ್ರೈಸ್ ವಿಚ್ ವಿ ಹ್ಯಾವ್ ಪ್ಲೇಸ್ಡ್ ಅಟ್. ಆ್ಯಂಡ್ ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡೋಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥಳ. ಇನ್ಫ್ಯಾಕ್ಟ್ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಗ್ಗೆ ನಾವು ವಾಸ್ತು ಓರಿಯೆಂಟೇಷನ್ ಕೂಡ ಎಕ್ಸ್ಪರ್ಟ್ ಒಪಿನಿಯನ್ಸ್ ಕೂಡ ತೊಗೊಂಡ್ವಿ. ಇನ್ಫ್ಯಾಕ್ಟ್ ದೈವಜ್ಞ ಸೌಮ್ಯಾಜಿ ಅವರು ಇದರದ್ದು ಒಂದು ಎಂಟೈರ್ ಪ್ರಾಜೆಕ್ಟ್ ವ್ಯೂ ಮಾಡಿ ಅವರು ಒಂದು ಎಕ್ಸ್ಪರ್ಟ್ ಕಮೆಂಟ್ ಕೂಡ ಕೊಟ್ಟಿದ್ದಾರೆ. ಮೇ ಬಿ ವಿ ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ದಿ ಕ್ಲಿಪಿಂಗ್. ಡೆಫಿನೆಟ್ಲಿ ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತಾಡ್ತೇನೆ. ಟ್ರಾನ್ಸಿಟಿ ಡೆವಲಪರ್ಸ್ನ ಹೊಸ ಪ್ರಾಜೆಕ್ಟ್ ರಾಯಲ್ ಪ್ಯಾರಡೈಸ್ ದೃಶ್ಯಗಳನ್ನು ನಾವು ನೋಡ್ಕೊಂಡು ಬಂದ್ವಿ. ನಂದಿ ಹಿಲ್ಸ್ ಬಳಿ ಕೂಗಳತೆ ದೂರದಲ್ಲಿ ಈ ಪ್ರಾಜೆಕ್ಟ್ ಇರೋದು ಮತ್ತಷ್ಟು ಸೌಂದರ್ಯ ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಬಹಳಷ್ಟು ಎಲ್ಲವೂ ಕೂಡ ವಾಸ್ತು ಪ್ರಕಾರವೇ ನಡಿಬೇಕು ಅನ್ನುವಂಥದ್ದು ಕೂಡ ಗ್ರಾಹಕರ ಇಚ್ಛೆ ಆಗಿರುತ್ತೆ. ಸೊ ಯಾವ ರೀತಿ ವಾಸ್ತು ಪ್ರಕಾರ ಇದೆ ಇದ್ರ ಬಗ್ಗೆ ಕೂಡ ನಾವು ಕೇಳ್ತೀವಿ, ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.